ನಮಸ್ಕಾರ. SSLC ಪರೀಕ್ಷೆ ಅಬ್ಬಬ್ಬಾ ಹತ್ರ ಬಂತು ಅಂದ್ರೆ ಸಾಕು, ಜೊತೆಗೆ ಮುಂದೇನೋ ಅನ್ನೋ ಟೆನ್ಷನ್ ಕೂಡ ಶುರುವಾಗಿರುತ್ತೆ. ಇದು ಬರೀ ಒಂದು ಎಕ್ಸಾಮ್ ಅಷ್ಟೇ ಅಲ್ಲ, ಬದಲಿಗೆ ನಮ್ಮ ಭವಿಷ್ಯಕ್ಕೆ ಎಷ್ಟೊಂದೆಲ್ಲ ದಾರಿಗಳನ್ನ ತೆರೆಯೋ ಒಂದು ದೊಡ್ಡ ಘಟ್ಟ. ಹಾಗಾದ್ರೆ ಬನ್ನಿ, SSLC ಪರೀಕ್ಷೆಗಳನ್ನ ಮತ್ತೆ ಅದರ ನಂತರ ಬರುವ ನಿರ್ಧಾರಗಳನ್ನ ಧೈರ್ಯವಾಗಿ ಹೇಗೆ ಎದುರಿಸೋದು ಅಂತ ಒಟ್ಟಿಗೆ ನೋಡೋಣ. ಈ ಟೈಮ್ನಲ್ಲಿ ಸ್ವಲ್ಪ ಭಯ, ಕನ್ಫ್ಯೂಷನ್ ಎಲ್ಲ ಆಗೋದು ತುಂಬಾನೇ ಸಹಜ. ಯಾವ ದಾರಿ ತಗೋಬೇಕು, ಇದನ್ನ ಮಾಡೋಕ್ಕಾಗತ್ತಾ ನನ್ನ ಕೈಲಿ, ಈ ಥರ ಸಾವಿರಾರು ಪ್ರಶ್ನೆಗಳು ತಲೆಯಲ್ಲಿ ಓಡ್ತಾ ಇರತ್ತೆ. ಆದರೆ ಚಿಂತೆ ಮಾಡಬೇಡಿ, ಈ ಎಲ್ಲಾ ಗೊಂದಲಗಳಿಗೆ ಒಂದು ಸ್ಪಷ್ಟತೆ ಕೊಡೋದೇ ಇವತ್ತಿನ ನಮ್ಮ ಉದ್ದೇಶ. ಸರಿ, ಹಾಗಿದ್ರೆ ಶುರು ಮಾಡೋಣ. ಮೊಟ್ಟ ಮೊದಲನೇದಾಗಿ ನಾವು SSLCಯನ್ನು ನೋಡೋ ನಮ್ಮ ದೃಷ್ಟಿಯನ್ನೇ ಬದಲಾಯಿಸೋಣ. ಇದನ್ನೊಂದು ದೊಡ್ಡ ಪರೀಕ್ಷೆ, ಒಂದು ಅಡೆತಡೆ ಅಂತ ಭಯಪಡೋ ಬದಲು ನಮ್ಮ ಫ್ಯೂಚರ್ಗೆ ಓಪನ್ ಆಗೋ ಒಂದು ಗ್ರ್ಯಾಂಡ್ ಎಂಟ್ರೆನ್ಸ್, ಒಂದು ಹೆಬ್ಬಾಗ್ಲು ಅಂತ ಯಾಕೆ ಅನ್ಕೋಬಾರ್ದು? ನಿಜ, ಇದು ನಮ್ಮ ಸ್ಕೂಲ್ ಲೈಫ್ನ ಎಂಡ್ ಅಲ್ಲ, ಬದಲಿಗೆ ನಮ್ಮ ಲೈಫ್ನ ಒಂದು ಹೊಸ ಎಕ್ಸೈಟಿಂಗ್ ಚಾಪ್ಟರ್ನ ಬಿಗಿನಿಂಗ್. ಇಲ್ಲಿ ಬರೋ ಮಾರ್ಕ್ಸ್ ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ, ಆದರೆ ಅದಕ್ಕಿಂತನೂ ಜಾಸ್ತಿ ಇಂಪಾರ್ಟೆಂಟ್ ಏನಂದ್ರೆ ಈ ಅನುಭವದಿಂದ ನಾವೇನು ಕಲಿತೀವಿ ಅನ್ನೋದು. ಇದು ನಮ್ಮನ್ನ ಮುಂದಿನ ಹಂತಕ್ಕೆ ರೆಡಿ ಮಾಡುವ ಒಂದು ಅದ್ಭುತ ಅವಕಾಶ. ಹಾಗಾದ್ರೆ ಈ ಹೆಬ್ಬಾಗಿಲನ್ನ ಸಕ್ಸಸ್ಫುಲ್ ಆಗಿ ದಾಟೋದು ಹೇಗೆ? ಅದಕ್ಕಿರೋ ಮಾಸ್ಟರ್ ಕೀ ಯಾವುದು ಗೊತ್ತಾ? ಅದುವೇ ಜವಾಬ್ದಾರಿ. ಈ ಸಮಯದಲ್ಲಿ ಜವಾಬ್ದಾರಿಯನ್ನ ನಮ್ಮದಾಗಿಸ್ಕೊಳ್ಳೋದೇ ಯಶಸ್ಸಿನ ಮೊದಲ ಮೆಟ್ಟಿಲು ಅಂತ ಹೇಳ್ಬೋದು. ಹಾಗಿದ್ರೆ ಜವಾಬ್ದಾರಿ ಅಂದ್ರೆ ಏನು? ಸುಮ್ನೆ ಬುಕ್ ಹಿಡ್ಕೊಂಡು ಕೂರೋದಾ? ಖಂಡಿತ ಇಲ್ಲ. ಜವಾಬ್ದಾರಿ ಅಂದ್ರೆ ನಮ್ಮ ಓದಿನ ಓನರ್ಶಿಪ್ ನಾವೇ ತಗೊಳ್ಳೋದು. ನಮಗೇನಿಷ್ಟ, ನಮ್ಮ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅಂತ ಅರ್ಥ ಮಾಡ್ಕೊಂಡು ಮುಂದಿನ ಸ್ಟೆಪ್ಸ್ ಬಗ್ಗೆ ನಾವೇ ಯೋಚನೆ ಮಾಡೋದು. ಅದೇ ನಿಜವಾದ ಜವಾಬ್ದಾರಿ. ನೋಡಿ, ಜವಾಬ್ದಾರಿ ತಗೊಳ್ಳೋದು ಅಂದ್ರೆ ರಾಕೆಟ್ ಸೈನ್ಸ್ ಏನಲ್ಲ, ತುಂಬಾನೇ ಸಿಂಪಲ್. ಒಂದು ಒಳ್ಳೆ ರಿಯಲಿಸ್ಟಿಕ್ ಟೈಮ್ ಟೇಬಲ್ ಹಾಕೊಂಡ್ರೆ ದಾರಿ ತಪ್ಪಲ್ಲ. ಚೆನ್ನಾಗಿ ನಿದ್ದೆ ಮಾಡಿದ್ರೆ ಬ್ರೈನ್ಗೆ ಬೇಕಾದ ಪೆಟ್ರೋಲ್ ಸಿಕ್ಕಿದ್ದ ಹಾಗೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಟೀಚರ್ಸ್, ಪೇರೆಂಟ್ಸ್ ಜೊತೆ ಮಾತಾಡಿದ್ರೆ ನಮಗೆ ಗೊತ್ತಿಲ್ಲದ ಎಷ್ಟೋ ವಿಷಯಗಳು ತಿಳಿಯುತ್ತೆ. ಈ ಪ್ರತಿಯೊಂದು ಚಿಕ್ಕ ಹೆಜ್ಜೆಯು ನಮ್ಮನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತೆ. ಸರಿ, ಎಕ್ಸಾಮ್ ಮುಗೀತು, ಆ ದೊಡ್ಡ ಹೆಬ್ಬಾಗಲು ದಾಟಿದ್ವಿ ಅನ್ಕೊಳ್ಳಿ. ಆಚೆ ಬಂದ್ರೆ ಒಂದಲ್ಲ ಎರಡಲ್ಲ ಎಷ್ಟೊಂದು ದಾರಿಗಳು ಕಾಣಿಸುತ್ತೆ. ಒಂದೊಂದು ದಾರಿ ನಮ್ಮನ್ನ ಒಂದೊಂದು ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ. ಹಾಗಾದ್ರೆ ಬನ್ನಿ, ಆ ಮುಖ್ಯ ದಾರಿಗಳ್ಯಾವು ಅಂತ ಒಂದು ರೌಂಡ್ ಹಾಕೋಣ. ಮೇನಾಗಿ ನೋಡೋದಾದ್ರೆ 3 ಹೈವೇಗಳು ಕಾಣಿಸುತ್ತೆ: ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್. ಸೈನ್ಸ್ ತಗೊಂಡ್ರೆ ಇಂಜಿನಿಯರಿಂಗ್, ಡಾಕ್ಟರ್, ಸೈಂಟಿಸ್ಟ್ ಆಗೋ ದಾರಿ ತೆರೆಕೊಡುತ್ತೆ. ಅದೇ ಕಾಮರ್ಸ್ ಕಡೆ ಹೋದ್ರೆ ಬಿಸ್ನೆಸ್, ಫೈನಾನ್ಸ್, ಚಾರ್ಟರ್ಡ್ ಅಕೌಂಟೆಂಟ್ ಈ ಥರದ್ದೊಂದು ಪ್ರಪಂಚ. ಇನ್ನು ಆರ್ಟ್ಸ್, ಇದನ್ನ ಕಮ್ಮಿ ಅನ್ಕೋಬೇಡಿ. ಲಾಯರ್, ಜರ್ನಲಿಸ್ಟ್, IAS ಆಫೀಸರ್, ಹೀಗೆ ಸಮಾಜದಲ್ಲಿ ದೊಡ್ಡ ಬದಲಾವಣೆ ತರುವಂಥ ಅದೆಷ್ಟೋ ಅವಕಾಶಗಳು ಇಲ್ಲಿದೆ. ಓಕೆ, ಇಷ್ಟೆಲ್ಲ ಆಪ್ಷನ್ಸ್ ನೋಡಿದ್ಮೇಲೆ ತಲೆಗಿರ್ರನ್ನೋದು ಗ್ಯಾರಂಟಿ. ನನಗ್ಯಾವುದು ಸರಿ ಅನ್ನೋದೇ $1 ಮಿಲಿಯನ್ ಪ್ರಶ್ನೆ ಅಲ್ವಾ? ಆದರೆ ಸರಿಯಾಗಿ ಪ್ಲಾನ್ ಮಾಡಿದ್ರೆ ಈ ಕನ್ಫ್ಯೂಷನ್ಗೆ ಈಸಿಯಾಗಿ ಒಂದು ಸೊಲ್ಯೂಷನ್ ಕಂಡಿಡ್ಕೋಬೋದು. ಯಾವುದೇ ಡಿಸಿಷನ್ ತಗೊಳ್ಳೋ ಮುಂಚೆ ನಮಗ್ ನಾವೇ ಒಂದು ಪ್ರಶ್ನೆ ಕೇಳ್ಕೋಬೇಕು. ಯಾವ ಸಬ್ಜೆಕ್ಟ್ ಓದಬೇಕಾದ್ರೆ ಟೈಮೇ ಗೊತ್ತಾಗಲ್ಲ, ಯಾವುದ್ರ ಬಗ್ಗೆ ಗೂಗಲ್ ಮಾಡಿ ಇನ್ನೂ ತಿಳ್ಕೋಬೇಕು ಅನ್ಸುತ್ತೆ. ನೋಡಿ, ಉತ್ತರ ಎಲ್ಲೋ ಹೊರಗಡೆ ಇಲ್ಲ, ನಮ್ ಒಳಗೇನೆ ಇದೆ. ಸ್ವಲ್ಪ ಯೋಚನೆ ಮಾಡಬೇಕಷ್ಟೇ. ಸರಿಯಾದ ದಾರಿಯನ್ನ ಆಯ್ಕೆ ಮಾಡ್ಲಿಕ್ಕೆ ಇಲ್ಲಿದೆ ನೋಡಿ ಒಂದು ಸಿಂಪಲ್ ಕಂಪಸ್. 4 ಸ್ಟೆಪ್ಸ್. ಫಸ್ಟ್, ನಿಮಗೆ ನಿಜವಾಗ್ಲೂ ಏನು ಇಷ್ಟ ಅಂತ ಒಂದು ಲಿಸ್ಟ್ ಮಾಡಿ. ಸೆಕೆಂಡ್, ನೀವು ಯಾವುದರಲ್ಲಿ ನ್ಯಾಚುರಲ್ ಆಗಿ ಸ್ಟ್ರಾಂಗ್ ಇದ್ದೀರಾ ಅಂತ ಯೋಚನೆ ಮಾಡಿ. ಥರ್ಡ್, ಆ ಫೀಲ್ಡ್ಗಳಲ್ಲಿ ಮುಂದೆ ಏನೇನು ಕೆರಿಯರ್ ಆಪ್ಷನ್ಸ್ ಇದೆ ಅಂತ ರಿಸರ್ಚ್ ಮಾಡಿ. ಮತ್ತು ಫೈನಲ್ ಆಗಿ ನಿಮ್ಮ ಟೀಚರ್ಸ್, ಕೌನ್ಸಿಲರ್ಸ್ ಅಥವಾ ಮನೆಯವರತ್ರ ಮಾತಾಡಿ. ಈ ಕಂಪಸ್ ನಿಮಗೆ ಪರ್ಫೆಕ್ಟ್ ದಾರಿ ತೋರಿಸುತ್ತೆ. ಇಷ್ಟೆಲ್ಲ ನೋಡಿದ ಮೇಲೆ ಒಂದು ವಿಷಯ ಮಾತ್ರ ಕ್ರಿಸ್ಟಲ್ ಕ್ಲಿಯರ್: ನಮ್ಮ ಫ್ಯೂಚರ್ನ ಸ್ಕ್ರಿಪ್ಟ್ ರೈಟರ್ ಬೇರೆ ಯಾರೂ ಅಲ್ಲ, ಅದು ನಾವೇ. SSLC ಅನ್ನೋದು ಆ ಬ್ಲಾಕ್ ಬಸ್ಟರ್ ಸಿನಿಮಾದ ಮೊದಲ ಸೀನ್ ಅಷ್ಟೇ. ಒಬ್ರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಇದು ಎಷ್ಟು ನಿಜ ಅಲ್ವಾ? ಇದು ಬರೀ ನೆಕ್ಸ್ಟ್ 2 ವರ್ಷದ ಕೋರ್ಸ್ ಆಯ್ಕೆ ಮಾಡ್ಕೊಳ್ಳೋದಲ್ಲ, ಇದು ನಮ್ಮ ಇಡೀ ಲೈಫ್ನ ಫೌಂಡೇಶನ್. ಸೊ ಈ ಫಸ್ಟ್ ಚಾಪ್ಟರ್ನ ಸೂಪರ್ ಕಾನ್ಫಿಡೆನ್ಸಿಂದ ಬರೆಯೋಕೆ ಶುರು ಮಾಡಬೇಕು. ಹಾಗಿದ್ರೆ ಆ ಹೆಬ್ಬಾಗ್ಲನ್ನು ದಾಟಿ ಜವಾಬ್ದಾರಿಯನ್ನು ಕೀ ಬಳಸಿ ನಿಮ್ಮ ಇಂಟ್ರೆಸ್ಟ್ ಮತ್ತು ಸಾಮರ್ಥ್ಯ ಅನ್ನೋ ಕಂಪಾಸ್ ಹಿಡ್ಕೊಂಡು ನಿಮ್ಮದೇ ಆದ ಒಂದು ಅದ್ಭುತ ಭವಿಷ್ಯದ ಕಥೆಯನ್ನ ಬರೆಯೋಕೆ ರೆಡಿ ಇದ್ದೀರಾ? ಯೋಚನೆ ಮಾಡಿ. ನಿಮ್ಮ ಈ ಹೊಸ ಜರ್ನಿಗೆ ಆಲ್ ದ ಬೆಸ್ಟ್.